ಎಲ್ರಿಗೂ ನಮಸ್ಕಾರ. ಕೆಲವ್ರು ಕೇಳ್ತಾ ಇದ್ರಿ, ಮೆಹಂದಿನ ನೀವು ಪ್ಯಾಕೆಟ್ ಲೂಸ್ ಪ್ಯಾಕೆಟ್ಗಿಂತ ಕೆಲವೊಂದು ನಮಗೆ ಎಲ್ಲ ಕಡೆನೂ ಲೂಸ್ ಪ್ಯಾಕೆಟ್ ಸಿಗಲ್ಲ. ಕೆಲವೊಂದು ಬ್ರಾಂಡೆಡ್ ನಮಗೆ ಶಾಪಲ್ಲಿ ಸಿಗ್ತಕ್ಕಂತಹ ಪ್ಯಾಕೆಟ್ಸನ್ನು ತೋರಿಸ್ಬಿಟ್ಟು ಯಾವ ರೀತಿ ಬರುತ್ತೆ ತೋರಿಸಿ ಕಲರ್ ಚೇಂಜಸಲ್ಲಿ ಅಂತ ಹೇಳಿದ್ರಿ. ಸೊ ಹಾಗಾಗಿ ನಾನು ಇಲ್ಲೊಂದು ನೋಡಿ ಈ ಕಲರ್ ತೋರಿಸ್ತಾ ಇರ್ಬೋದು, ಇದಕ್ಕೂ ಮತ್ತು ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಚೇಂಜಸ್ಗೆ ನಾನು ಯಾವ ಮೆಹಂದಿ ಪ್ಯಾಕೆಟನ್ನು ಯೂಸ್ ಮಾಡಿದೆ, ಮೆಹಂದಿಯನ್ನು ಯೂಸ್ ಮಾಡಿದೆ, ನಾನು ಅದಕ್ಕೆ ಏನೇನು ಹಾಕ್ಕೊಂಡೆ ಅಂತಲೂ ಸಹ ನಾನಿಲ್ಲಿ ತೋರಿಸ್ತೀನಿ. ನಿನ್ನೆ ಒಂದು ವಿಡಿಯೋದಲ್ಲಿ ಏನು ಹೇಳಿದ್ದೆ, ಲವಂಗದನ್ನ ಹಾಕೋಬೇಕು, ಲವಂಗದ ಎಣ್ಣೆ ಸಿಗಲಿಲ್ಲ ಅಂದರೆ ಅಂತ. ಓಕೆ, ಕೆಲವರು ಲವಂಗದ ಎಣ್ಣೆನೇ ಹಾಕಿ ತೋರಿಸಿ ಅಂದರು. ಸೊ ಹಾಗಾಗಿ ನಾನಿಲ್ಲಿ ಆತಿ ಮೆಹಂದಿ ಅಂತ ತೊಗೊಂಡಿದ್ದೀನಿ. ನಿಮಗೆ ಆತಿ ಮೆಹಂದಿ ಸಿಕ್ಕರು ಅದು ಓಕೆ, ಇಲ್ಲ ಅಂದರೆ ನ್ಯಾಚುರಲ್ ಲೈಫ್ ಅಂತೇಳಿ ಬರುತ್ತೆ, ಅದು ಆದ್ರೂ ಓಕೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ಮೆಹಂದಿ ಸ್ವಲ್ಪ ಲೋ ಕೆಮಿಕಲ್ ಇರ್ತಕ್ಕಂಥವು. ಪ್ಯಾಕೆಟ್ ಅಂದಮೇಲೆ ಕೆಮಿಕಲ್ ಹಾಕಿರ್ತಾರೆ. ನಾನಿಲ್ಲಿ ತೋರಿಸ್ತಿರೋದು ಕ್ಲೇವ್ ಆಯಿಲು ಅಂದರೆ ಲವಂಗದ ಎಣ್ಣೆ. ಇದು ಸ್ವಲ್ಪ ಇಷ್ಟು ಚಿಕ್ಕದಿದೆ, 5 ml ಇದೆ, ಅದಕ್ಕೆ 50 ರೂಪಾಯಿ ಇದು. ಸೊ ಇದು ಒಂದು ಸಲ ತೊಗೊಂಡ್ರೆ ಒಂದೇ ಒಂದು ಚಿಕ್ಕ ಹನಿ ಸಾಕು. ಅದಾದಮೇಲೆ ಇದು ನೀಲಗಿರಿ ಎಣ್ಣೆ ಅಂತ ಹೇಳ್ತೀವಲ್ಲ ಅದು. ನನಗೆ ನಿನ್ನೆ ತೋರಿಸಿದ ಬಾಟ್ಲ್ ಖಾಲಿ ಆಗಿತ್ತು, ಸೊ ಹಾಗಾಗಿ ಹೊಸದೊಂದು ತೊಗೊಂಡೆ, ಅದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಪ್ಯಾಕ್ ತುಂಬ ಚೆನ್ನಾಗಿ ಕವರ್ ಮಾಡಿರ್ತಾರೆ, ಅದರೊಳಗಡೆ ಇನ್ನೊಂದು ಕವರ್ ಹಾಕಿ ಇಟ್ಟಿರ್ತಾರೆ. ಇದೊಂದು ಅರ್ಧ kg ಇದೆ. ಸೊ ನಾನಿಲ್ಲಿ ಒಂದು ಚಿಕ್ಕ ಬೌಲ್ನಷ್ಟು ಮೆಹಂದಿಯನ್ನು ತೊಗೊಳ್ತಾ ಇದ್ದೀನಿ. ನೀವು ಇದನ್ನು ಬೇರೆ ಏನೂ ಆ್ಯಡ್ ಮಾಡೋದು ಬೇಕಿಲ್ಲ. ನಾರ್ಮಲ್ ನೀರಿನ ವಾಟ್ರಲ್ಲಿ ಅಂದರೆ ತಣ್ಣೀರು, ಇದಕ್ಕೆ ಬಿಸಿನೀರು ಬೇಡ, ನಾರ್ಮಲ್ ತಣ್ಣೀರಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ಮೊಸರು, ಮಜ್ಜಿಗೆ, ಹುಳಿ ಯಾವುದನ್ನು ಸಹ ಇಲ್ಲಿ ಹಾಕ್ಕೊಳ್ತಾ ಇಲ್ಲ. ಯಾವ ರೀತಿಯಾಗಿರುತ್ತೆ ಅಂತೇಳಿ ಸಹ ತೋರಿಸ್ತೀನಿ. ನಾನು ಕಲರ್ ಆಗಲೇ ತೋರಿಸಿದ್ನಲ್ಲ ಅದು. ಅದಕ್ಕಿಂತ ಇನ್ನೂ ಜಾಸ್ತಿ ಕಲರ್ ಬೇಕು ಅಂದರೆ ನಿಮಗೆ ಟೀ ಡಿಕಾಕ್ಷನ್ನು ಇಲ್ಲ ಅಂದರೆ ಬೀಟ್ರೋಟ್ ಜ್ಯೂಸು ಅದನ್ನು ಸಹ ಅಪ್ಲೈ ಮಾಡ್ಕೋಬೋದು. ನನಗಿನ್ನೂ ಕಲರ್ ಚೆನ್ನಾಗಿ ಕಂಡೀಷನ್ ಬೇಕು ಅಂದರೆ ನೀವು ಮೊಸರು ಸಹ ಯೂಸ್ ಮಾಡ್ಕೋಬೋದು. ನಾನು ಇಲ್ಲೇನು ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾನೆ ಗಂಟೆಲ್ಲ ಹೊಡಿತಾ ಇದ್ದೀನಿ, ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೆನ್ಮೇಲೂ ಸಹ ಗಂಟು ಇದು ಹೊಡೆಯುತ್ತೆ ಅಂತ ನಾನು ಹೇಳಿದ್ದೀನಿ. ಈಗ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಷ್ಟು ನೀರು ಹಾಕ್ಕೊಂಡು, ಯಾಕಂದರೆ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುನೂ ಆಗಬಾರ್ದು. ಸೊ ಆ ಒಂದು ಲೆವೆಲ್ ನೋಡ್ಕೊಂಡ್ಬಿಟ್ಟು ಸ್ವಲ್ಪ 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 ನೀರು ಹಾಕ್ಕೊಳ್ಳಿ. ಕೆಲವರು ಬಿಸಿನೀರು ಹಾಕ್ಕೊಳ್ತಾರೆ, ಯಾವಾಗ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಕೆಲವರು ಬಿಸಿನೀರಲ್ಲಿ ಕುದಿಸ್ತಾರೆ. ಸೊ ಇದು ಯಾವುದು ಬೇಕಿಲ್ಲ ಇಲ್ಲಿ. ನಾರ್ಮಲ್ ಈ ಒಂದು ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಶೀತ ಇರೋದ್ರಿಂದ ನಾನು ನೀಲಗಿರಿ ಎಣ್ಣೆ ಮತ್ತು ಲವಂಗದ ಎಣ್ಣೆ ಅದೆರಡೂ ಸಹ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಕೇಳಿ ತೊಗೊಳ್ಳಿ. ಒಂದು ಹನಿ ತೊಗೊಂಡ್ರೆ ಸಾಕು. ಒಂದು ಸಲ ತೊಗೊಂಡಿದ್ದು ತುಂಬ ದಿನ ಬರುತ್ತೆ. ನೀವು ಇದೇನಾದರೂ ಇದು ಒಂದಕ್ಕೆ ಯೂಸ್ ಮಾಡೋದಂತಲ್ಲ ಲವಂಗದ ಎಣ್ಣೆ, ಅದನ್ನು ಹಲ್ಲು ನೋವು ಬಂದರೆ, ತಲೆನೋವು ಬಂದರೆ ಆವಾಗೆಲ್ಲ ಅಪ್ಲೈ ಮಾಡ್ಕೋಬೋದು. ನೀಲಗಿರಿ ಎಣ್ಣೆನೂ ಅಷ್ಟೇ. ನೀಲಗಿರಿ ಎಣ್ಣೆ ಬಾಯಿಗೆ ಒಳಗಡೆ ಹಲ್ಲು ನೋವು ಹಚ್ಕೊಳಕ್ಕೆ ಬರೋಲ್ಲ, ಬಟ್ ತಲೆನೋವು, ತಲೆ ಸುತ್ತು, ತುಂಬ ಸುಸ್ತಾಗ್ತಾ ಇದ್ದಾಗ ಕೆಲವೊಂದು ಕಡೆ ಪೇನ್ ಬರ್ತಾ ಇರುತ್ತೆ ನಮಗೆ. ಸೊ ಆ ಟೈಮಲ್ಲೆಲ್ಲ ಇದನ್ನು ಬಳಸಬಹುದು. ಹಾಗೆಯೇ ಮೆಹಂದಿಗೂ ಸಹ ಯೂಸ್ ಮಾಡ್ಬೋದು. ನೋಡಿ, ಒಂದೊಂದು ಡ್ರಾಪ್ ಸಾಕು. ಇದಕ್ಕೆ ನಾನು ಚಿಕ್ಕ ತೂತು ಮಾಡ್ಕೊಂಡಿದ್ದೀನಿ, ಹೋಲ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಅದು ಫುಲ್ ಬಿಚ್ಚಿದರೆ ತುಂಬ ಬೀಳುತ್ತೆ. ಹಾಗಾಗಿ ಚಿಕ್ಕ ಹೋಲಲ್ಲೇ ಎರಡನ್ನೂ ಸಹ ಹೋಲ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ಡ್ರಾಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಯಾರು ಮೆಹಂದಿ ಹಚ್ಕೋತಾರೋ ಅವರಿಗೆ ಪ್ರಾಬ್ಲಮ್ ಇರಲ್ಲ. ನನಗೆ ತುಂಬ ಶೀತ ಆಗುತ್ತೆ ಅನ್ನೋ ಸಮಸ್ಯೆ ಇರಲ್ಲ. ಆ ರೀತಿ ಮಾಡ್ಕೋಬಹುದು. ಸೊ ನೋಡಿರಿ, ಇಷ್ಟು ಈ ಥರ ಬಂದಿದೆ ಅಲ್ವಾ, ದಪ್ಪ ದಪ್ಪ. ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕಿನೇ ಇಡಬೇಕು. ಯಾವಾಗೇ ಮೆಹಂದಿ ಕಲಿಸಿ ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಹಾಕಿನೇ ಇಡಬೇಕು. ಕೆಲವೊಂದು ಕೆಮಿಕಲ್ಸ್ ಇರೋದು ನೋಡುತ್ತೆ. ನಿಮಗಿನ್ನೂ ನಮಗೆ ಇಲ್ಲ, ನಮಗೆ ತುಂಬ ಓಕೆ, ಈಗ ಬೇರೆ 5 ಮಿನಿಟ್ಸಲ್ಲಿ 15 ಮಿನಿಟ್ಸಲ್ಲಿ ಹಚ್ಕೊಂಡ್ರೆ ಬ್ಲ್ಯಾಕ್ ಆಗುತ್ತೆ, ಇನ್ನೊಂದಾಗುತ್ತೆ, ಕಲರ್ ಆಗುತ್ತೆ ಅಂತ ಹೇಳೋ ಬದಲು ಮೆಹಂದಿಯಲ್ಲೇ ನನಗೆ ವೆರೈಟಿನ ತೋರಿಸಿ ಅಂತಲೂ ಕೆಲವರು ಹೇಳಿದ್ದೀರಾ. ಸೊ ಹಾಗಾಗಿ ಅದನ್ನು ಸಹ ಒಂದು ವಿಡಿಯೋನ ಮಾಡ್ತೀನಿ. 2 ಥರನೂ ಕೇಳಿದ್ದೀರಾ. ಸೊ ಎರಡನ್ನೂ ಸಹ ಒಂದು ವಿಡಿಯೋ ರೆಡಿ ಮಾಡ್ತೀನಿ. ನಾನೀಗ ಇಲ್ಲಿ ಈ ಆತಿ ಮೆಹಂದಿನ ಯೂಸ್ ಮಾಡಿದ್ರೆ ರಿಸಲ್ಟ್ ಯಾವ ರೀತಿಯಾಗಿ ಬರುತ್ತೆ, ಏನೇನು ಹಾಕಿದ್ದೀನಿ ಜಸ್ಟ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ PPD ಜಾಸ್ತಿ ಕಂಟೆಂಟ್ ಇಲ್ಲ. ಸೊ ನಾರ್ಮಲಾಗಿ ಇದನ್ನು ನ್ಯಾಚುರಲ್ ಅಂದರೆ ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಅತಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆರಾಮಾಗಿ ಹಚ್ಬೋದು. ನೋಡಿರಿ ಏರ್ಸ್ ಯಾವ ರೀತಿಯಾಗಿದೆ ಮುಂಚೆ, ನಾನೀಗ ಹಚ್ಲಿಕ್ಕೂ ಮುಂಚೆ ನೋಡ್ಕೊಂಡಿದ್ದೀರಲ್ವಾ. ಸೊ ಈಗ ನಾನು ಇಲ್ಲಿ ಕಲಸಿಟ್ಟಿರೋದು ಸ್ವಲ್ಪ ಕೆಂಪಾಗಿದೆ. ಇದನ್ನು ನಾನು ಕಲಸಿಟ್ಟು 3 hours ಆಯಿತು. ಈಗ ನಾನು ಕೂದಲನ್ನು ಈ ಥರ ಪಾರ್ಟ್ ಮಾಡಿ 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 ಹಚ್ಕೋತಾ ಹೋಗಿ, ನನಗೆ ಕಲರ್ ಓಕೆ, ಹಾಗಾಗಿ ನಾನು ಕೈಯಲ್ಲೇ ಹಚ್ತಾ ಇದ್ದೀನಿ. ನಿಮಗೆ ಆಗಲ್ಲ ಅಂದರೆ ಒಂದು ಕವರು ಅಥವಾ ಹ್ಯಾಂಡ್ ಗ್ಲೌಸ್ ಬರುತ್ತಲ್ಲ, ಬಳಸಿಬಿಟ್ಟು ಹಚ್ಕೋಬೋದು. ಕಲರ್ ಇಷ್ಟ ಆಗಲ್ಲ ಕೆಂಪಾಗೋದು ಅಂತಂದರೆ. ಸೊ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊತಾ ಬನ್ನಿ. ಸೊ ನೀವು ಇದನ್ನು ತಲೆ ಸ್ನಾನ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬರುತ್ತೆ ಅಂತೇಳಿ. ಒಂದ್ಸಲ ಆದರೆ ಎಲ್ಲ ಹೇಳೋ ಥರ ತಲೆ ಸ್ನಾನ ಮಾಡಬೇಕಾದ್ರೆ ನಾರ್ಮಲ್ ವಾಟರಲ್ಲಿ ಶಾಂಪೂ, ಸೀಗೆಕಾಯಿ ಯಾವುದನ್ನು ಸಹ ಹಾಕಬಾರ್ದು.
ಹೇಳ್ಬೇಕು ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿದ್ದರೆ ಸಾಕು. ಅತಿ ಬಿಸಿಯಾದ ನೀರನ್ನು ಬಳಸಿದರೆ ಏರ್ ಫಾಲ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟು ಸದ್ಯಕ್ಕೆ ನಿಮಗೆ ಏರ್ ಫಾಲ್ ಕಾಣದೇ ಇರ್ಬೋದು. ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಏರ್ ಫಾಲ್ ತುಂಬಾ ಆಗ್ತಾ ಇರುತ್ತೆ. ನಾನೇನು ಇಲ್ಲ, ಏನು ಮಾಡಲ್ಲ, ಯಾಕೆ ಉದುರ್ತಾ ಇದೆ ತಲೆ ಅಂದರೆ ಅದು ಸಹ ಒಂದು ಕಾರಣ ಆಗಿರುತ್ತೆ. ನಾವು ಬಳಸೋ ಶಾಂಪೂ ಇರ್ಬೋದು, ನಾವು ತೊಗೊಳ್ಳೋ ಊಟ ಇರ್ಬೋದು, ಎಲ್ಲವೂ ಮುಖ್ಯನೇ. ಸೊ ನಾವು ಏನೇ ತಲೆಗೆ ಹಚ್ಕೊಳ್ತೀವಿ ಅಂದರೂ ಇಂಟರ್ನಲ್ ಆಗಿ ನಾವು ತೊಗೊಳ್ಲೇಬೇಕು. ಯಾಕಂದರೆ ಇನ್ನೊಂದು ನಮಗೆ ಇಡೀ ಬಾಡಿಗೆ ಕಂಪೇರ್ ಮಾಡಿದಾಗ ನಮ್ಮ ತಲೆಗೆ ಹೋಗ್ತಕ್ಕಂತಹ ಅಂಶ ತುಂಬ ಅಂದರೆ ತುಂಬ ಕಡಿಮೆ ಇದೆ. ಹಾಗಾಗಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಎರಡೂ ಓಕೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಮೆಹಂದಿನ ಹಚ್ಚಿ ತಲೆ ಸ್ನಾನ ಮಾಡಿದ ಮೇಲೆ ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ, ಹಾಗೆ ತುಂಬ ಚೆನ್ನಾಗಿ ಶೈನ್ ಬಂದಿದೆ. ಅದನ್ನು ಹಚ್ಚಿದ್ದು ನಾನು ಮಧ್ಯಾಹ್ನ ಬಿಸಿಲಲ್ಲೇ. ಸೊ ಇದು ಸಹ ಬಿಸಿಲಿದೆ, ಎರಡೂ ಸಹ ಬಿಸಿಲಿದೆ. ಕಲರ್ ಮತ್ತು ಶೈನಿಂಗಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ಇನ್ನು ತಲೆನ ಬಾಚ್ಕೊಂಡಿಲ್ಲ, ಬಿಸಿಲಿಗೆ ಆರಿಸ್ತಾ ಇರೋ ಕೂದಲೇ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಶೈನಿಂಗಲ್ಲೂ ಸಹ ತುಂಬ ಚೆನ್ನಾಗಿದೆ. ಸೊ ನಾನಿಲ್ಲಿ ಬಳಸಿರೋದು ಈ ಆತಿ ಮೆಹಂದಿ ಪೌಡರನ್ನು. ನಿಮಗೆ ಆಲ್ಮೋಸ್ಟ್ ಎಲ್ಲ ಶಾಪ್ಗಳಲ್ಲಿ ಅವೈಲೇಬಲ್ ಇದೆ. ಇದು ಈಸಿಯಾಗಿ ತೊಗೊಂಡು ಹಚ್ಬೋದು. ಹೆವಿ ಕೆಮಿಕಲ್ ಇರಲ್ಲ, ನಾರ್ಮಲಾಗಿ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಪ್ರಮಾಣದ ಕೆಮಿಕಲನ್ನು ಹಾಕಿರ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದರೆ ನಾವು ಗಿಡದಲ್ಲಿ ಹರ್ಕೊಂಡು ಆ ಎಲೆನ ಪುಡಿ ಮಾಡಿದ ಮೆಹಂದಿಗೂ ಇದಕ್ಕೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಆದರೆ ಕೆಲವೊಂದು ಮೆಹಂದಿ ಪೌಡರ್ಗಳಲ್ಲಿ ತುಂಬ ಜಾಸ್ತಿ ಕೆಮಿಕಲನ್ನು ಬಳಸಿರ್ತಾರೆ. ಸೊ ಅಂಥ ಟೈಮಲ್ಲಿ ನಾವು ಏನೇನೋ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಲ್ಲ, ಕಂಟೆಂಟ್ಸ್ ಏನೇನಿದೆ ಅದರಲ್ಲಿ ಅಂತೇಳಿ, ಅದನ್ನು ಯಾವ ರೀತಿ ಚೆಕ್ ಮಾಡಿ ಮೆಹಂದಿನ ತೊಗೋಬೇಕು ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.